ನಮ್ಮ ಇಲೆಕ್ಷನ್ ಹೆಂಗೆ ಆಗ್ಯದಪ್ಪ ಇವತ್ತಂದ್ರೆ ಈ ದುಡ್ಡಿನ ಮೇಲೆ ವ್ಯವಹಾರ ನಡೆಯೋದ್ರಿಂದಾಗಿ ಯಾರು ದುಡ್ಡು ಹಾಕಿರ್ತಾರೆ ಪಾರ್ಟಿ ಫಂಡ್ ಯಾರು ಕೊಡ್ಲಿರ್ತಾರೆ ಅವರು ಇಲ್ಲೇ ತಮಗೆ ಬೇಕಾದಂಥ ಕಾನೂನುಗಳು ಮಾಡ್ಕೊಂಡು ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇವತ್ತಿದು ಡಿಸಿಸ್ ಬ್ಯಾಂಕ್ನಿಂದ ಪರಿಸ್ಥಿತಿ ಬಂತಂದ್ರೆ ನಾಳೆ ಇಂಥದ್ದು ಆಗ್ಬೋದೇನೋ ಅನ್ನುವಂಥ ಆತಂಕ ಭಾಳ ಜನರಲ್ಲಿ ಕಾಣಲಿಕ್ಕೆ ಅದರಲ್ಲಿ ರೈತರಲ್ಲಿ ಅನ್ನೋದು ಒಂದು ಡೆವಲಪ್ಮೆಂಟ್, ಹೊಸ ಡೆವಲಪ್ಮೆಂಟ್ ಇದು ಆ್ಯಕ್ಚುಲಿ. ಮತ್ತು ನಾವು ನೋಡ್ತಾ ಇದ್ದೀವಿ ಇಲ್ಲಿವರೆಗೆ ಈ ಇಲೆಕ್ಷನ್ಗಳಲ್ಲಿ ಒಂದು ಏನಪ್ಪ ಅಂದ್ರೆ ಮಾಲ್ ಪ್ರಾಕ್ಟೀಸಿಂಗ್, ಸುಳ್ಳು ಹೇಳೋದು, ಮತ್ತೇನೋ ಮಾಡೋದು ನಡೆಯೋದು ಭಾಳಷ್ಟು ಕಾಮನಾಗಿ ನೋಡ್ತಾ ಇದ್ದೀವಿ. ಬಟ್ ಈ ಸಲ ಒಂದು ಸಮಾಧಾನ ಏನಪ್ಪ ಅಂದರೆ ಇಲೆಕ್ಷನ್ ಆಗಲಿಕ್ಕಂಥದ್ದು. ಆದ್ರೆ ಈ ಎರಡೂ ಕಡೆ ಬಲಿಷ್ಠರಿದ್ದಾರೆ. ಬಲಿಷ್ಠರ ಜೊತೆಗೆ ಅವರು ಮಾಡುವಂಥ ಕೆಲಸ ಅವರು ಮಾಡಲಿಕ್ಕೆ ಸಾಧ್ಯದ, ಇವರು ಮಾಡಲಿಕ್ಕೆ ಸಾಧ್ಯದ. ಹೀಗಾಗಿ ಇಂಥ ಸಂದರ್ಭದಲ್ಲಿ ರೈತರಿಗೆ ಇವ್ರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಸ್ಪಷ್ಟತೆ ಬರ್ತಾ ಹೋಗ್ತಾ ಇದೆ ಅಂತ. ಯಾಕಂದರೆ ಈಗ ಮೀಟಿಂಗ್ ಮೇಲೆ ಮೀಟಿಂಗ, ಸಭೆಗಳ ಮೇಲೆ ಸಭೆಗಳು, ಒಂದು ಕಡೆ ನಮ್ಮ ಸತೀಶ್ ಅವರು, ಇನ್ನೊಂದು ಕಡೆ ನಮ್ಮ ಬಾಲಚಂದ್ರ ಅವರು, ಮತ್ತೊಂದು ಕಡೆ ರಮೇಶ್ ಅವರು, ಅದೇ ರೀತಿ ಇದೇ ಒಂದು ಹಿನ್ನೆಲೆಯಲ್ಲಿ ಎ ಬಿ ಪಾಟೀಲ್ ಮತ್ತು ಕತ್ತಿ ಅವರು, ಇವರು ಸಹಿತ ಮೀಟಿಂಗ್ ಮಾಡ್ತಾ ಇವತ್ತು ಹೆಚ್ಚು ಕಡಿಮೆ ಹುಕ್ಕೇರಿಯಲ್ಲಿ ತಮ್ಮ ಮೆಜಾರಿಟಿ ಮಾಡ್ಕೊಳ್ಳೋಂಥ ಮತ್ತು ತಮಗೆ ಸಪೋರ್ಟ್ ಮಾಡೋಂಥ ಒಂದು ವಿಂಗನ್ನು ತಯಾರು ಮಾಡ್ಕೊಂಡಿದ್ದಾರೆ. ಅಂದರೆ ಹುಕ್ಕೇರಿ ಒಂದು ಕೈ ಬಿಟ್ಟು ಹೋಗ್ಬಾರ್ದು. ಮೊದಲನೇ ತಂತ್ರಗಾರಿಕೆ ಏನಪ್ಪ ಅಂದರೆ ಯಾರಿಗಾದರೂ ಅಷ್ಟ. ಈ ಗೋಕಾಕ್ ತಾಲೂಕದಲ್ಲಂತೂ ಇವರು ಹಾಗಷ್ಟ ಜಾರಕಿಹೊಳಿ ಬ್ರದರ್ಸ್ ಇನ್ನೊಬ್ಬ ಇಲ್ಲಿ ರಾಜಕಾರಣಿ ಹೇಳಬಾರದು ಬರಬಾರ್ದು ನಮ್ಮ ಪ್ರತಿಸ್ಪರ್ಧಿ ಅಂತ ಅವರು ತಮ್ಮ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅಂಥ ಪ್ಲ್ಯಾನನ್ನು ಅವರು ಅಲ್ಲಿ ಮಾಡ್ತಾಯಿದ್ದಾರೆ. ಇದೇನು ಹೊಸ ಟೆಕ್ನಿಕ್ ಅಂತಲ್ಲ, ಸಹಜ ಇದು. ರಾಜಕಾರಣದಲ್ಲ ಯಾವುದೇ ಗಿಡ ಒಂದು ಹೆಮ್ಮರಾಗಿ ಬೆಳೆದಿದ್ದ ಇನ್ನೊಂದು ಹೆಮ್ಮರನ್ನು ತನ್ನ ಒಂದು ಬುಡದಲ್ಲಿ ಕೆಳಗೆ ಬೆಳೆಸ್ಲಿಕ್ಕೆ ಕೊಡೋದು ನಾವು ಇತಿಹಾಸ ನೋಡ್ತಾ